ನಮಸ್ಕಾರ ವೀಕ್ಷಕರೇ, ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಸಹನಾ. ಎಲ್ರು ಹೇಗಿದ್ದೀರಾ? ಖುಷಿಯಾಗಿದ್ದೀರಾ ಅಂತ ಅನ್ಕೊಳ್ತಾನೆ. ಮುಖಕ್ಕೆ ನಮಗೆ ಫೋಕಸ್ ಲೈಟ್ ಅನ್ನ ಹಾಕೊಂಡಿದ್ದೇವೆ ನಾವು, ನ್ಯಾಚುರಲ್ ಫೋಕಸ್ ಲೈಟ್. ಸೂರ್ಯಾಸ್ತ ಆಗ್ತಾ ಉಂಟು. ತಾಯಿ ಮನೆಯಲ್ಲಿದ್ದೇವಲ್ಲ, ಇಲ್ಲಿ ಮನೆ ಹಿಂದೆ ಕೂತಿದ್ದೇವೆ. ಸೊ ಸೂರ್ಯ ನೇರವಾಗಿ ನಮ್ಮ ಮುಖಕ್ಕೆ ಹೊಡಿತಾ ಇದ್ದಾನೆ. ನನ್ನ ರೋಸ್ಟರ್, ಮೇನ್ ರೋಸ್ಟರ್ ಇಲ್ಲೇ ಇದ್ದಾನೆ ನೋಡಿ. ನಾನು ಮಾಡಿದ್ದನ್ನೆಲ್ಲ ಚಂದ ತಿಂತಾನೆ, ಜೊತೆಗೆ ನನ್ನ ರೋಸ್ಟ್ ಕೂಡ ಮಾಡ್ತಾನೆ ಅವನು. ಆಯ್ತಾ? ಬ್ರೆಡ್ ರೋಸ್ಟ್ ಮಾಡ್ಲಿಕ್ಕೆ ಗ್ಯಾಸಿನ ಅಭಾವ ಉಂಟು ಭಾರತದಲ್ಲಿ. ಹಾ, ಗೊತ್ತುಂಟಾ? ಅವನಿಗೆ ಬೇಡ, ಅದಕ್ಕೆ ಎಲ್ಲರಿಗೂ ತಿಂದು ಮುಗಿಸಿ ಖಾಲಿ ಮಾಡುದು. ಏನಿಲ್ಲ, ಪಾಪ ಪ್ರೀತಿಯಲ್ಲಿ ಕೊಟ್ಟದ್ದು. ಈಗ ಎಂತ ತಿನ್ನೋದು ನೀನು? ಪಾವ್ ಬಾಜಿ ಅಲ್ಲ, ಇದು ಬ್ರೆಡ್ ಬಾಜಿ, ಬ್ರೆಡ್ ಪಾಲಕ್ ಬಾಜಿ. ಇದೊಂದು ಸ್ಪೆಷಲ್ ರೆಸಿಪಿ ಆಯ್ತಾ. ನಿಮಗೆ ಯಾರಾದ್ರೂ ಮನೆಗೆ ನೆಂಟರು ಬರ್ತಾರೆ, ಏನಾದ್ರೂ ಮಾಡಬೇಕು ಅಂತ ಹೇಳಿ ಆದರೆ ಈ ಒಂದು ಐಟಮ್ ಅನ್ನ ಕ್ವಿಕ್ ಆಗಿ ರೆಡಿ ಮಾಡಬಹುದು. ನಾನು ಇದು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು. ತಾಯಿ ಮನೆಯಲ್ಲಿ ಫಸ್ಟ್, ಆದರೆ ನಾನು ಮಾಡ್ತಾ ಇರೋದು ಸೆಕೆಂಡ್ ಟೈಮ್. ಏನಿಲ್ಲ, ಫಸ್ಟ್ ಆ್ಯಂಡ್ ಲಾಸ್ಟ್ ಅಲ್ಲ. ನನ್ನ ಮನೆಯಲ್ಲಿ ಒಂದು ವಾರದ ಹಿಂದೆ, 4-5 ದಿನದ ಹಿಂದೆ ನಾನು ಇದನ್ನು ಮಾಡಿದ್ದೆ. ಭಾರಿ ಸೂಪರ್ ಆಗ್ತದೆ. ಹೇಗೆ ಮಾಡೋದು ಅಂತ ನಾನು ರೆಸಿಪಿಯನ್ನು ಹಾಕ್ತೇನೆ, ನೋಡ್ಕೊಂಡು ಬನ್ನಿ. ಇದು ನಾನು ಮನೆಯಲ್ಲಿರುವಾಗ ಶೂಟ್ ಮಾಡಿದಂಥ ರೆಸಿಪಿ. ಇವತ್ತು ವಾಪಸ್ ಆ ರೆಸಿಪಿಯನ್ನು ನಾನು ಶೂಟ್ ಮಾಡಲಿಲ್ಲ. ಸೂಪರ್ ಆಗ್ತದೆ. ಹೇಗೆ ಆಗ್ತದೆ ಅಂತ ನೋಡ್ಕೊಂಡು ಬನ್ನಿ. ಇದು 3ನೇ ವಾರ, ತಾರೀಕು ಏಪ್ರಿಲ್ 2 ಆಯಿತಾ. ನಾನು ಈ ವಿಡಿಯೋವನ್ನು ಶೂಟ್ ಮಾಡಿದ್ದು ಕರೆಕ್ಟ್ 2 ವಾರಗಳ ಹಿಂದೆ ಈ ರೆಸಿಪಿಯನ್ನು. ಆಮೇಲೆ ನಾನು ಈ ವ್ಲಾಗನ್ನು ಶುರು ಮಾಡಿದ್ದು 2ನೇ ವಾರದಲ್ಲಿ. ಇದನ್ನು 2ನೇ ಬಾರಿ ಮಾಡಿದ್ದು ತಾಯಿ ಮನೆಯಲ್ಲಿ ಈ ರೆಸಿಪಿಯನ್ನು. ಈಗ 3ನೇ ಬಾರಿ ಈ ರೆಸಿಪಿಯನ್ನು ನಾನು ಮಾಡ್ತಾ ಇರೋದು. ನನ್ನ ಅಳಿಯನಿಗೆ ಪಾವ್ ಭಾಜಿ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಲ್ಲ, ಹಾಗಾಗಿ ಇವತ್ತು ಏಪ್ರಿಲ್ 2ನೇ ತಾರೀಕಿಗೆ ನಾನು ವಾಪಸ್ ಇದನ್ನು ಮಾಡಿದ್ದು. ಸೂಪರಾಗಿ ಬರ್ತದೆ. ಒಟ್ಟಿನಲ್ಲಿ ಇದೊಂಥರ 3 ವಾರಗಳ ಕಂಟಿನ್ಯೂಸಲ್ಲಿ ಬೇರೆ ಬೇರೆ ದಿವಸದ ಒಂದು ವಿಡಿಯೋ ಅಂತಲೇ ಹೇಳಬಹುದು. ಕಡಿಮೆ ಟೈಮಲ್ಲಿ ಒಂದು ಸೂಪರಾಗಿರುವ ರೆಸಿಪಿಯನ್ನು ಹೇಗೆ ಮಾಡಬಹುದು ಅಂತ ನೋಡ್ಕೊಂಡು ಬರುವ ಬನ್ನಿ. ಇದು ನಾನು ಕುಕ್ಕರಲ್ಲಿ ವಿಷಿಲ್ ಹೊಡಿಸಿ ಮಾಡುವ ಕಾರಣ ಕುಕ್ಕರಿಗೆ ಬೆಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಬೆಣ್ಣೆ ಒಂದು ಸ್ವಲ್ಪ ಕರಗಲಿ. ಬೆಣ್ಣೆ ಸ್ವಲ್ಪ ಕರಗಿದ ನಂತರ ಚಂದ ಮಾಡಿ ಕೊಚ್ಚಿಟ್ಕೊಂಡಂಥ ಈರುಳ್ಳಿಯನ್ನು ಹಾಕಿ ಚಂದ ಫ್ರೈ ಮಾಡಿಕೊಳ್ಳುವ. ಹಾಗೆ ಇದಕ್ಕೆ ಅರಶಿನ, ಕೂಡ ಹಾಕ್ಕೊಂಡೆ. ಆಮೇಲೆ ಗರಂ ಮಸಾಲ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಆಮೇಲೆ ಟಾಟಾ ಸಂಪೂರ್ಣ ಅವ್ರದ್ದು ಪಾವ್ ಭಾಜಿ ಮಸಾಲ. ನೀವು ಟಾಟಾ ಸಂಪೂರ್ಣದವರದ್ದೇ ಹಾಕ್ಕೊಳ್ಬೇಕು ಅಂತ ಇಲ್ಲ, ನನ್ನಲ್ಲಿ ಅದೇ ಇದ್ದದ್ದು, ಅವರ ಕಂಪೆನಿಯದ್ದೇ. ಸೊ ಅವರದ್ದು ಪಾವ್ ಭಾಜಿ ಮಸಾಲ ಹಾಕ್ಕೊಳ್ತಾ ಇದ್ದಾನೆ. ಇನ್ನಿದನ್ನೆಲ್ಲ ಚಂದ ಮಿಕ್ಸ್ ಮಾಡಿಕೊಂಡು ಚಂದ ಒಮ್ಮೆ ಫ್ರೈ ಮಾಡ್ಕೊಳ್ಳೋದು ಈರುಳ್ಳಿಯನ್ನೆಲ್ಲ. ಈರುಳ್ಳಿ ಅದೆಲ್ಲ ಚಂದ ಬೆಂದಾದ ನಂತರ, ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ನಾನು ಕ್ಯಾರೆಟ್, ಕ್ಯಾಪ್ಸಿಕಮ್, ಟೊಮೆಟೊ ಹಾಕ್ಕೊಳ್ತಾ ಇದ್ದಾನೆ. ಹಾಗೆ ಬಟಾಟೆ ಮತ್ತು ಫ್ರೋಝನ್ ಬಟಾಣಿ, ಇದು ನೆನೆ ಹಾಕಿದ ಬಟಾಣಿ ಆದರೂ ಒಳ್ಳೆಯದು, ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದಾನೆ. ಇಷ್ಟೆಲ್ಲ ತರಕಾರಿ ಹಾಕಿ ಆದ ನಂತರ ಪಾಲಕ್ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೇನೆ. ಪಾಲಕ್ ಸೊಪ್ಪು ನಾನು ಹಾಗೆ ಕ್ಲೀನ್ ಮಾಡಿ ಇಡಿಗೆ ಹಾಕ್ಕೊಂಡದ್ದು, ಕುಚ್ಚಿ ಎಲ್ಲ ಹಾಕ್ಕೊಳ್ಳಿಲ್ಲ. ಅದಾದ ನಂತರ ಎಲ್ಲ ತರಕಾರಿ ಮತ್ತು ಈ ಸೊಪ್ಪನ್ನೆಲ್ಲ ಮಿಕ್ಸ್ ಮಾಡಿ ಅದಕ್ಕೆ ನೀರು ಹಾಕ್ಕೊಳ್ಳೋದು. ನೀರು ಎಷ್ಟು ಅಂತ ಹೇಳಿದರೆ, ತರಕಾರಿಯನ್ನು ಈ ಥರ ಸೌಟಲ್ಲಿ ಅಲ್ಲಾಡಿಸಿದಾಗ ನೀರು ಕಾಣುವ ಥರ ಹಾಕೋದು. ತೀರಾ ಮುಳುಗಿ ತರಕಾರಿಗಳೆಲ್ಲ ತೇಲುವ ಥರ ನೀರು ಹಾಕ್ಕೊಳ್ಳೋದಲ್ಲ. ಇಷ್ಟೆಲ್ಲ ಹಾಕಿಕೊಂಡಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋದು. ಉಪ್ಪು ಹಾಕಿ ಒಮ್ಮೆ ಚಂದ ಮಾಡಿ ಮಿಕ್ಸ್ ಮಾಡಿ, ಚಂದ ಮಿಕ್ಸ್ ಮಾಡಿದ ನಂತರ ಮುಚ್ಚಳ ಹಾಕೋದು ಕುಕ್ಕರ್ದು. ಇದನ್ನು ಇನ್ನು
4ರಿಂದ 5 ವಿಷಿಲ್ ಹೊಡೆಸ್ಕೊಳ್ಳೋದು. ಚಂದ ಅದೆಲ್ಲ ಮೆತ್ತಗೆ ಮುಟ್ಟುವಾಗ ಸಾಫ್ಟ್ ಆಗುವಾಗೆ ಬೇಯುವ ಹಾಗೆ ಅಷ್ಟು ಬೇಯಬೇಕು. ಹಾಗಾಗಿ ಒಂದು 3ರಿಂದ 4 ಅಥವಾ 4ರಿಂದ 5 ವಿಷಿಲ್ ಹಾಕ್ಕೊಳ್ಳೋದು. ಅದು ವಿಷಿಲ್ ಆಗಲಿ ಅಲ್ವಾ, ಅಷ್ಟಾಗುವಾಗ ನಾನು ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ತೇನೆ. ನಾನು ಯಾವತ್ತೂ ಹಾಗೆ ಅಡುಗೆ ಮಾಡುವಾಗೆಲ್ಲ ಈ ಥರ ಇರ್ತದೆ. ಆಮೇಲೆ ಕ್ಲೀನ್ ಮಾಡಿಕೊಳ್ಳುವ ಜನ ಕೆಲವರೆಲ್ಲ ಅಡುಗೆ ಮಾಡಿಕೊಂಡೆ ಚೆಂದ ಕ್ಲೀನ್ ಮಾಡ್ಕೊಳ್ತಾರಲ್ಲ, ನನಗೆ ಅವರನ್ನು ನೀಟ್ ಅಡುಗೆ ಮಾಡೋರು ಅಂತ ಅನ್ನಿಸೋದಾಯ್ತಾ. ಸೊ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು. ಕ್ಲೀನ್ ಆಯಿತು ನೋಡಿ, ಇನ್ನದು ವಿಸಿಲ್ ಆಗ್ಲಿಕ್ಕೆ ಬಾಕಿ ಇರೋದು ಅಷ್ಟೆ. ನೋಡಿ ಈ ಥರ ಬೆಂದಿರ್ತದೆ. ಇನ್ನಿದನ್ನು ಚೆಂದ ಸ್ಮ್ಯಾಶ್ ಮಾಡ್ಕೊಳ್ಬೇಕಾಯ್ತಾ. ಯಾವ ಥರ ಸ್ಮ್ಯಾಶ್ ಮಾಡೋದು ಅಂತ ಹೇಳಿದರೆ, ಅದರಲ್ಲೇ ಸ್ಮ್ಯಾಶ್ ಮಾಡಲಿಕ್ಕೆ ಆಗೋದಿಲ್ಲ, ಪಾತ್ರ ಕೂಡ ಸಣ್ಣದು. ನಿಮಗೆ ಸಾಧ್ಯ ಆಗ್ತದೆ ಅಂತ ಹೇಳಿದರೆ ಅದರಲ್ಲೇ ಸ್ಮ್ಯಾಶ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದರೆ ಹೀಗೆ ಸ್ವಲ್ಪ ಸ್ವಲ್ಪವೇ ಹಾಕ್ಕೊಂಡು ಚೆಂದ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೋಡಿ ಸ್ಮ್ಯಾಶ್ ಮಾಡಿದಾಗ ಈ ಥರ ಆಗ್ತದೆ. ಇನ್ನು ಇದಕ್ಕೆ ವಾಪಸ್ಸು ಉಳಿದದನ್ನು ಹಾಕ್ಕೊಂಡು ಅದನ್ನು ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳೋದು. ಎಲ್ಲವನ್ನು ತರಕಾರಿ ಇರುವ ಹೋಳನ್ನೆಲ್ಲ ಇದರಿಂದ ತೆಗೆದು ಇದಕ್ಕೆ ಈ ಥರ ಹಾಕಿ ಚೆಂದ ಸ್ಮ್ಯಾಶ್ ಮಾಡ್ಕೊಳ್ಳೋದು. ನೋಡಿ ಚೆಂದ ಸ್ಮ್ಯಾಶ್ ಆಯಿತು ನೋಡಿ. ಎಕ್ಸಾಕ್ಟ್ಲಿ ಪಾವ್ ಭಾಜಿ ಎಲ್ಲ ಮಾಡಿ ಸ್ಮ್ಯಾಶ್ ಮಾಡಿದಾಗ ಯಾವ ಥರ ಬರ್ತದೆ ಆ ಥರ ಆಗಿದೆ. ಇನ್ನಿದನ್ನು ಬ್ರೆಡ್ ಉಂಟು, ಬ್ರೆಡ್ಡಿಗೆ ಹಾಕಿ ತಿನ್ನೋದು. ಯಾರಿಗೆಲ್ಲ ಬೇಕು? ನಿನ್ನ ಬೇಕಾ? ಪುಟ್ಟಕ್ಕಂಗೆ ಬೇಕಾ? ನಿನಗೂ ಬೇಕಾ? ನನಗೂ ಬೇಕು. ಅಲ್ಲ ಪುಟ್ಟಕ್ಕನಿಗೆ ಬೇಡ, ಅಜ್ಜಿಗೆ ಬೇಕಾ? ಬೇಡ. ಉಫ್ ಮಾಡು. ಸೂಪರಾ? ಪುಟ್ಟಕ್ಕಂಗೆ ಬೇಕಾ? ಬ್ರೆಡ್ಡೆಲ್ಲ ತಿನ್ನೋದು ಸ್ವಲ್ಪ ಕಡಿಮೆ. ಹೇಗೆ ಮಾಡ್ತಾಳೆ ಅಂತ ಗೊತ್ತಿಲ್ಲ, ನಾನು ಹೇಳಿಲ್ಲ. ಬ್ರೆಡ್ಡೆಲ್ಲ ಅವಳಿಗೆ ಇಳಿಯೋದಿಲ್ಲ. ಎಂಥದ್ದು? ಆಯ್ತು, ತಿಂಡಿಕೆ ಒಕ್ಕು ಮಾಡುವ ಆಯ್ತಾ? ಅಕ್ಕು ಬೇಡ, ತಂಗಿಯನ್ನು ಕರ್ಕೊಂಡು ಅಕ್ಕ ಹೊರಕ್ಕೆ ಸರಿಯಾಗಿಲ್ಲ ಮಗ. ಒಪ್ಪ ಇದ್ದ ತಂಗೆ. ಎಂತ ಮಗ? ಎಂತ ಮಗ? ಉಂಡಿಕೆ ಬರ ಲಾಯ್ಕಿದ್ದ ಮಗ? ತಂಗಿಗೆ ಲಾಯ್ಕಿದ್ದ? ಅವಳಿಗೆ ನಿದ್ದೆ ಬರ್ತದಂತೆ. ಅವಳು ಸಡನ್ ಇದ್ದದ್ದಲ್ಲ, ಅವಳಿಗೆ ನಿದ್ದೆ ಸರಿಯಾಗಲಿಲ್ಲ. ಹೆಂಗಾಯ್ತು ಮಗ? ಅಪ್ಪಂಗೆ? ಅಪ್ಪನಿಗೆ ಮಾತ್ರ ಇವತ್ತು ಈರುಳ್ಳಿ ಬೆಳ್ಳುಳ್ಳಿ ಹಾಕುದಿಲ್ಲ. ಇದಕ್ಕೆ ಈರುಳ್ಳಿ ಹಾಕದೆ ಸಪರೇಟ್ ಆಗಿ ಮಾಡಿದ್ದು. ನಿನಗೆ ಹೊಟ್ಟೆ ತುಂಬಿತಲ್ಲ, ಇನ್ನೆಂತ ಆಗಬೇಕು? ಪುಟ್ಟಕ್ಕಂಗೆ ಹೆಂಗಾಯ್ತು? ಜುಬ್ಬರ ಆಯ್ತಾ? ಪುಟ್ಟಕ್ಕೊಂದು ದೊಡ್ಡ ಲೂಟಿ ಮಾಡಿ ಕೊಟ್ಟದ್ದೀಗ. ಹಾಗೆ ನಡುವೆ ನಮ್ಮದೊಮ್ಮೆ ವಿಡಿಯೋ ಕೂಡ ಕಟ್ಟಾಯಿತು ಆಯ್ತಾ. ಎಲ್ಲರಿಗೆ ತಿಂದಾಯ್ತು, ಇನ್ನು ನಾನು ಒಬ್ಳೆ ತಿನ್ಲಿಕ್ಕೆ ಬಾಕಿ ಇರೋದು ಆಯ್ತಾ. ಬ್ರೆಡ್ ಖಾಲಿ ಆದ್ರೆ ನೀನೇ ಹೋಗಿ ತಕೊಂಡ್ ಬಂದ್ರೆ ಆಯ್ತು ಅಷ್ಟೇ. ಅವನಿಗೆ ನನ್ನ ಸ್ಕೂಟಿ ಉಂಟು ಇಲ್ಲಿ, ಅದು ಗಮ್ಮತ್ತಾಗ್ತದೆ ಹೋಗ್ಲಿಕ್ಕೆ. ಹಾಗೆ ನಾನು ರೆಡಿ ಅಂತ ಹೇಳುದು, ಇಲ್ಲದಿದ್ರೆ ಯಾರು ತರ್ತಾರೆ ಅಂತ. ಇನ್ನೊಂದು ಕೈಲಿ ಯಾವ್ದ್ರಲ್ಲಿ ಒಪ್ಪೋದು? ಯಾವ್ದ್ರಲ್ಲಿ ಒಪ್ಪೋದು? ಓಮಿನಲ್ಲಿ ಬಚ್ಚ. ನನ್ನ ಗಾಡಿ ಚಾರ್ಜ್ ಉಳಿತು. ದೊಡ್ಡ ಲೂಟಿ ಮಾಡಿದ್ದಾಳೆ. ದೊಡ್ಡ ಲೂಟಿ ಮಾಡಿ ಅರೆ ತಂಗೆ ದೊಡ್ಡ ಲೂಟಿ ಮಾಡಿ ಕೊಟ್ಟಿದ್ದೆ ಅಪ್ಪು ಮಗ.
ಸೊ ಹೇಗೆ ಮಾಡುದು ಅಂತ ನೋಡಿದ್ರಲ್ಲ, ಸೂಪರ್ ಆಗ್ತದೆ, ಹಾಗೆ ಕ್ವಿಕ್ ಆಗಿ ಕೂಡ ಆಗ್ತದೆ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೇವೆ. ಅಲ್ಲಿವರೆಗೆ ನಮಸ್ಕಾರ. ಬಾಯ್.